ಅಯ್ಯೋ ಕಳ್ಸ್ಕೊಡ್ರಪ್ಪ, ಕಳ್ಸ್ಕೊಡಿ ಒತ್ಲಂತೆ ಒತ್ತಾಯ್ಕಿಲ್ವಾ? ಕುತ್ಕಮ್ಮ ಹೋಗಿರತ್ತೆ, ಏನಿಂಗ ಆಕ್ರ ಮಾಡಿ ಹೋಗಿರೋ ಸುಮ್ಕಿರಿ, ಇನ್ನೂ ಟೈಮ್ ಅದಲ್ಲ. ಅಯ್ಯೋ ಏನು ಮಾಡ ಆಗದೆ, ಒಟ್ಲಂತೆ ಉಂಡಿ ಒತ್ಲಂತೆ ಊರು ಸೇರ್ಕೊಂಡ್ರು ಒಳ್ಳೇದಲ್ವವ, ಉಣ್ಸೋಗವ. ಊಟ ಮಾಡಮ್ಮ ಇನ್ನೊಂದು ಸ್ವಲ್ಪವ. ಅಯ್ಯೋ ತಾಯಿ, ಇನ್ನು ಎಷ್ಟು ಅಂತ ಊಟ ಮಾಡಿಯೇ, ಸಾಕು ಸಾಕು. ಊಟ ಎಲ್ಲ ಚೆನ್ನಾಗಿತ್ತಾ? ಓ ಚೆನ್ನಾಗೇ ಮಾಡಿದೀಯಲ್ಲ, ಇನ್ನೇನು ಚೆಂದಾಗದೆ ಕಂದ್ಬಿಡವ. ನಿಮ್ಮ ಅವನು ಹಿಂಗೆ ಕಣವ ನಿನ್ನಂಗೆಯ, ಅವಳಿಗಿಲ್ಲ ಅಂದ್ರೂ ಜನಕ್ಕೆ ಹಂಚ್ಬೇಕು, ಜನಕ್ಕೆ ಇಕ್ಬೇಕು. ಓಸಿ ಎಲ್ಲ ಕಂತಾಯಮ್ಮ ಭಾಳ ಆಸೆಗಿದ್ಲು ನಿನ್ನಂಗೆಯ, ಮಾತ್ರ ಭಾವನೆ ಮಾತ್ರವ ಭಾಳ ಭಾವನೆ ಅವಳು ನಿಮ್ಮವ್ವ. ನಮ್ಮ ಹೂವು ಇದ್ರೆ ಹೊಸಿ ಖುಷಿ ಪಡೋದಮ್ಮ ಈಗ. ಅಯ್ಯೋ ಅವ್ವ ಹೊಸಿ ಖುಷಿ ಪಡೋಳ, ಭಾಳ ಖುಷಿ ಪಡೋಳು ಕಣವ ನಿಮ್ಮವ್ವ ಮಾತ್ರವ. ಹೇಳ್ಬಿಟ್ಟು ನೋಡಿ ನನ್ನ ಜಮನ ಮಗಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು. ಅಯ್ಯೋ ಇವೆಲ್ಲನೂ ನೋಡೋಕ್ಕೆ ಪಾಪ ಇರ್ತಾನೆ ಪಾಯಿ ಓದ್ಲು, ಏನು ಮಾಡಿಯೇ ಹೆಂಗೋ ಬಿಡು, ಹೆಂಗೋ ದೇವರು ಚೆಂದಾಗಿ ಇಟ್ಟವನೇ ಅವಳು ದಾನ ಧರ್ಮದಿಂದವ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತರಾವರಿಯಾಗಿ ಮಾಡೋಳು ಕಣವ ಮಾತ್ರವ. ಅವ್ರ ಅಪ್ಪನಟ್ಟಿಯಿಂದ ಮಾತ್ರ ಅವಳಿಗೆ ಯಾವತ್ತೂ ಅಕ್ಕಿಗೆ ಬರಿಲ್ಲ ಕಣವ ಮಾತ್ರ. ಕಷ್ಟ ಆಗಲಿ ಏನೇ ಆಗಲಿ ಗಂಡ ಸರಿ ತಂದಾಕ್ತವ್ರು ನಿಮ್ಮಪ್ಪ ಅಪ್ಪನ ಮನೆಯಿಂದ ಓದ್ಕೊಬರೋರು ಕಣವ. ಅವ್ರ ಅಪ್ಪನ ಮನೆ ಚೆನ್ನಾಗಿ ಜೋರಾಗಿದ್ರಲ್ಲ, ಎಲ್ಲನೂ ತಂದು ಕೊಡೋರು ಪಾಪ. ಅದರಲ್ಲೂ ಜನಕ್ಕೆ ಹಂಚ್ಕೊಂಡು ತಿನ್ನೋಳು ಕಣವ ನಿಮ್ಮವ್ವ. ಸುಮ್ಮನೆ ಹೇಳೋದಲ್ಲ ಏನು, ಅಚ್ಚುಕಟ್ಟಾಗಿ ಆ ದಾನ ಧರ್ಮದಿಂದವ. ನಿನ್ನ ತಮ್ಮನೂ ಚೆಂದಾಗವನಿ, ನೀನಿಗೂ ದೇವರು ಅನುಕೂಲವಾಗೇ ಮಡ್ಗವನಿ. ಹೆಂಗೋ ಚೆನ್ನಾಗಿರು. ಈಗ ಇಬ್ಬರು ಸೊಸೆಯರಾದ್ರು. ಇಬ್ಬರು ಆದ್ರೀಗ ಸೊಸೆಯರು ಕಣವ. ಅದಕ್ಕೆ ಉಳ್ಸೋಗಿ ಅತ್ತಾಗೆ ಕವಿತನ್ನುವೆ ಆಸಕುನ್ಗೆ ಹೇಳ್ತೀನಿ ತಾಡಿಲಿ. ಹೇಳೋಗಿ ಅದಕ್ಕೆ ಮಗ, ಅದಕ್ಕೆ ಹಿಂಗೆ ಕುಂತಿದ್ದಿ ರೆಡಿ ಹಾಕಿಲ್ವಾ? ಏನಕ್ಕೆ ಸರಿ ಕಂದ್ಬಿಡು, ಕಾರ್ನಾರೆ ಕಳ್ಕೊಂಡು ಕರ್ಕೊಂಡು ಹೋಗೋದು ಬಂದವ್ರೆ. ಊಟ ಗೀಟ ಎಲ್ಲ ಆಯಿತು, ಇನ್ನೇನು ನೀನು ಊಟ ಮಾಡ್ದಲ್ಲ, ಹೋಗು ಬಟ್ಟೆಗೆ ಹೋಗು. ಹೋಗಿವಂತೆ ನಿಮ್ಮ ಅತ್ತೆ ಮನೆಗೆ ಹೋಯ್ತೀವಲ್ಲ, ಇದಕ್ಕೆ ಹಿಂಗಂತೀಯ ನೀನು? ಏನವ ನೀನು? ಅಲ್ಲವ ಅವ್ರ ಮನೆ ನೋಡಿದೀಯಾ ಯಾವ ಥರ ಇದೆ ಅಂತ? ಅಲ್ಲಿ ಹೋಗಿ ಹೇಗಿರಲಿ ನಾನು? ಅವ್ವ ನಾನಂತೂ ಹೋಗಲ್ಲ, ಬೇಕಾದ್ರೆ ಕವಿತನ ಕಳಿಸು. ಇದೆ ಅಂದ ಮಗ, ಅಲ್ಲ ಬೀಗ್ರೂಟ ಕಳೆದ್ಮೇಲೆ ಗಂಡು ಹೆಣ್ಣು ಜೊತೆಲಿ ಹೋಗ್ಬೇಕು ತಾನೆ. ಇದೇ ನಿಂಗೆ ಹೊಸ್ದಾಗಿ ಬರೀ ಹೆಣ್ಣು ಕಳ್ಸಕ್ಕದ? ಇದಕ್ಕೆ ಹಿಂಗೆ ಅರ್ಥ ನೀನು? ಅಲ್ಲ ಎಷ್ಟು ಸತಿ ಹೇಳಿದ ನಿನಗೆ ಅವ್ರು ಇರೋಂಗೆ ಅವ್ರೇಕಲ್ಲ. ಇವತ್ತು ಮದುವೆ ಮಾಡ್ಕೊಬಿಟ್ಟು ಈಗ ಅವ್ರ ಮನೆಗೆ ಹೋಯ್ಕಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಕಿಲ್ಲ? ಮಗಳು ಹೊಳಿ ಮೈ ಕರ್ಕೊಂಡು ಹೋಗಕ್ಕೆ ಅನ್ಕೊ ಬಂದವ್ರೆ. ಅವ್ರಿಗೆ ಎಷ್ಟು ನಿರಾಸೆ ಆಯ್ಕಿಲ್ಲ, ಇದಕ್ಕೆ ಹೆಂಗೆ ಬುದ್ಧಿ ಕಲ್ತಿದ್ದೀನಿ ನೀನು? ಅಲ್ಲ ಏನು ಹುಟ್ಟು ತಾವಿಂದನೂ ನಾವು ಶ್ರೀಮಂತರಾಗಿದ್ವ, ನಾವು ಅದಕ್ಕಿಂತ ಕಮ್ಮಿಯಾಗೇ ಇದ್ದಿದ್ದು. ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ನೀನು ಒಂದು ಸಾಟಿಗೂ ನೀನು ಸರಿಯಾಗಿ ಬುದ್ಧಿ ಕಲ್ತಿಲ್ಲ ಕಲ ಮಗ, ನೀನು ನಿಜವಾಗ್ಲೂ. ಥೂ ಅಲ್ಲ ಕಲ ಮಗ, ಯಾಕಂಗೆ ಆಡ್ತಿದ್ದೀನಿ ನೀನು? ಬಂದವ್ರನ್ನೂ ಈಗ ಬಂದ್ರ ಅಂತ ಮಾತಾಡ್ಸ್ನಿಲ್ಲ ನೀನು. ಹೋಗು ಈಗ ಅಂದರೆ ಹೋಯ್ಕಿಲ್ಲ ಅಂತ ಕೂತಿದ್ದೀಯಲ್ಲ, ಬರುವುದಿಂದ ರೆಡಿಯಾಗಿ ನೀನು. ಅವ್ವ ದಯವಿಟ್ಟು ಕವಿತಾ ಹೋದರೆ ಹೋಗ್ಲಿ ಆಯ್ತಾ? ದಯವಿಟ್ಟು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೆ ನಿಜವಾಗ್ಲೂ ಮನೆ ಒಳಗಡೆ ಯಾವ ಥರ ಜೀವನ ಮಾಡೋದು ಒಂದು ದಿನ ನನಗೆ ಇರೋಕ್ಕಾಗಲ್ಲವ. ಹಿಂಗೆ ಆಡಿದ್ರೆ ಆದದ್ಲ ಮಗ, ಇದು ಯಾಕ್ಲೆ ಅಡಿಯ ನೀನು? ಚೆನ್ನಾಗಿ ಆಡ್ತೀಯ ಬಿಡು ನೀನು. ಅವ್ವ ಎಲ್ರದ್ದು ಊಟ ಆಯ್ತಾ? ಎಲ್ರದ್ದು ಊಟ ಆಯ್ತು ಕಣಪ್ಪ. ನೋಡಿಲಿ ನಿಮ್ಮ ಅಣ್ಣನ, ನೋಡ್ಲವಿ ಹಂಗಂತವನೇ. ಏನಂತವ? ಹೋಯ್ಕಿಲ್ವಂತೆ ಹೆಣ್ಣು ಮನೆಗೆ, ಮನೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕರ್ನಾಟಕ ಕಳ್ಕೊಂಡು ಹೆಣ್ಣುಗಣ್ಣು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಸೇರಿಕಿಲ್ವ? ಈಗ ಹೆಂಗಂತ ಹೇಳಕ್ಕದ ಮಗ? ನಮ್ನ ಯಾಕಿಗೆ ಹೊಟ್ಟೆ ಉಡ್ಸೋನು? ಕವಿತು ನಾವು ಒಬ್ಬಳನ್ನೇ ಕಳಿಸು ಅಂತ ನಾನು ಸರಿ ಅವನು? ಅಣ್ಣ ಯಾಕಣ್ಣ, ಏನಾಯ್ತು? ಅರುಣ್ ನಿನ್ಗೆ ಗೊತ್ತಲ್ವ ಮನೆ ಯಾವ ಥರ ಇದೆ ಅಂತ? ಆ ಮನೆ ಒಳಗಡೆ ನಾನು ಹೇಗೆ ಹೋಗ್ಲಿ, ಹೇಗಿರಲಿ? ದಯವಿಟ್ಟಪ್ಪ ನನಗಂತೂ ಸಾಕಾಗೋಗಿದೆ. ನೀವೆಲ್ಲ ಹೇಳಿಕ್ಕೆ ಮದುವೆಗೆ ಹೋಗ್ಕೊಂಡೆ, ಆಗ ಅನ್ಕೊಂಡು ಅಲ್ಲೆಲ್ಲ ಹೋಗಿರ್ತೀನಿ ಅಂತ ನಾನು ಹೇಳಿದ್ನಾ? ಅಲ್ಲ ಅಣ್ಣ, ಏನು ಮಾತು ಅಂತ ಆಡ್ತಾ ಇದೆಯಾ ನೀನು? ನಿಜವಾಗ್ಲೂ ನಿನ್ನ ಮಾತು ಸ್ವಲ್ಪ ನನಗೆ ಇಷ್ಟನೇ ಆಗ್ತಾ ಇಲ್ಲ ಅಣ್ಣ. ಅಲ್ಲ ಅಣ್ಣ, ಮದುವೆ ಆಗಿದೆಯಾ ಇವಾಗ? ಅದಕ್ಕೆ ನಾನು ಕಳಲ್ಲ ನಿಂದು ಇದೆಲ್ಲ ಸರಿನಾ? ನೀನು ಯಾಕೆ ಹಿಂಗೆ ಆಡ್ತಾ ನೀನು? ನಮ್ಮ ಮಾನಮರದಿ ಕಳಿಬೇಕು ಅಂತ ಮಾಡ್ಕೊಂಡು ಕೂತಿದ್ದೀಯ ಮುಂಡೆ ಮಗನೆ. ಬರೀ ಅಂತಂತವಾಗಿ ನಮಗೆ ನೋವು ಕೊಟ್ಕೊಂಡು ಬಂದೇ ಹೊರ್ತು ನಿಜವಾಗ್ಲೂ ಎತ್ತು ಹೋಗ್ಲಾತಾಗೆ ನಮ್ಗೆ ಆಯ್ಕಿಲ್ಲಕನ. ಏನಂತ ಹೇಳೋದಿಲ್ಲ. ಅಲ್ಲ ದುರಂಕಾರ ಮುನ್ಸಂಗೆ ಇಷ್ಟು ಮಟ್ಕಿರ್ಬೇಡ್ದು. ಕಷ್ಟ ಸುಖಕ್ಕೆಲ್ಲ ಅಡ್ಜಸ್ಟ್ ಆಗೋ ಬುದ್ಧಿ ಕಲಿಬೇಕು. ಏನು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಗೊತ್ತಲ್ಲ ನಿಮ್ಗಾರೆ? ಅಲ್ಲ ನಾನು ನಡಿಪತ್ತವೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಅದ ಮಾಡಿವಿ. ನಮ್ಗೆ ಹಿಂಗಿತ್ತಾ ಹೇಳು? ದುರಂಕಾರ ಇರ್ಬಾರ್ದು ಮುನ್ಸಂಗೆ. ಹೋಗು, ಏನಾಗಿರೋದು ಮನೆ? ಏನಾಗಿರೋದು? ಈಗ ನೀನು ಮದುವೆ ಮಾಡಕ್ಕೆ ಅಂದ್ಬಿಟ್ಟು ಅವರು ಮನೆ ಕಟ್ಕೊಂಡು ಬರ್ಬೇಕಾಗಿತ್ತಾ ಹೇಳು? ಅವ್ವ ನೀನು ಹೋಗು, ನೀನು ನನ್ನ ಅಣ್ಣನ ಹತ್ರ ಮಾತಾಡ್ತೀನಿ. ಹೇಳು ಸರಿ ಬುದ್ಧಿ ನನ್ನ ಮಗನಿಗೆ. ಅವನಿಗೆ ಈ ನನ್ನ ಮಗನಿಂದ ನಿಮ್ದೇನೋದಿಲ್ಲ ಕತೆ ನಮಗೆ ಎತ್ತಾಗೆ. ಒಯ್ಕಿಲ್ವಂತೆ ಅಲ್ಲ ಥೂ ಎಣ್ಣೆ ಥರ ಅಯ್ಯಪ್ಪ ಅಂದ್ರೆ ನಮ್ಗೆ ಒಳ್ಳೇದಾಕಿಲ್ಲಕಲ್ಲ. ಹೊಸಿ ಯಾವ ಬುದ್ಧಿ ಕಲೀರ ಅರುಣ, ಹೊಸಿ ಹೇಳ್ಕೊಂಡು ಕರ್ಕೊಬಪ್ಪ. ಸರಿಯವ್ವ ನೀನು ಹೋಗು, ನಾನು ಹೇಳ್ತೀನಿ. ಅಣ್ಣ ಯಾಕಣ್ಣ, ಯಾಕೆ ಹಿಂಗೆ ಅರ್ಥ ಮಾಡ್ತಾ ಇದೆಯಾ ನೀನು? ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೋ ಸ್ವಲ್ಪ. ನಡಿ ನೀನು. ಅಲ್ಲ ಅರುಣ್, ನಿನ್ಗೆ ಮನೆ ಹೇಗಿದೆ ಅಂತ ಗೊತ್ತು ಅಲ್ವಾ? ಅಲ್ಲಿ ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಯಾವ ಕಾಡು ಪ್ರಾಣಿಗಳು ಸಹ ಅಲ್ಲಿ ಇರೋಕ್ಕಾಗಲ್ಲ, ಆ ಥರ ಇದೆ ಮನೆ. ಅಲ್ಲಿ ಹೋಗ್ಬಿಟ್ಟು ನಾನು ಯಾವ ಥರ ಇರಲಿ ನಾನು? ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ ಏನಪ್ಪ ಏನಂತಂತಲ್ಲಿ ಮಗನ ಕೈಲಿ ಹೋಯ್ಕಿಲ್ಲ ಅಂತಂದಂತೆ ದರ್ದ್ರ ಬಿಡಿಯೋದನ್ನೇ. ಫು ನಿಮ್ಮ ಮಗನ ಮಕನ ಬಡಿಯ ನಿನ್ನ ದೂರಂಕಾರಕ್ಕೆ ಬಡಿಯೋದನ್ನೇ. ಅಲ್ಲ ಕವಿತಾ ನನ್ನ ಕಳಕ್ಕಿಲ್ಲ, ವೆಣ್ಗೆಷ್ಟ ಬೇಜಾರಾಕಿಲ್ಲ? ಎಲ್ಲಾರೇ ಜೊತೆಲೂ ಹೊಸ್ದಾಗಿ ಮದುವೆ ಆಗಿವಿ, ಜೊತೆಲಿ ಕಟಾಗಿರೋದು ಅಂತಾನೆ ಬಿಟ್ಟು ಹೋಯ್ಕಿಲ್ಲ. ಅಲ್ಲ ಈಗ ಒಂದೇ ಬರೀ ಹೆಣ್ಣು ಒಂದೇ ಕಳಿಸಿದ್ರೆ ಜನಗಳು ಉಗ್ಗಕ್ಕಿಲ್ಲ ನಮ್ಗೆ ಯಾಕೋಸ್ ಮಕ್ಕೆ. ಏನಾಗಿರೋದು ನಿನಗೆ? ಓಲ ಮರುವುದಿಂದವ
ಓ ಅಪ್ಪ, ಆ ಮನೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲಿ ಯಾವ ಥರ ಜೀವನ ಮಾಡೋಕ್ಕಾಗುತ್ತೆ? ನನಗೆ ಹೋಗೋಕೆ ಇಷ್ಟ ಇಲ್ಲಪ್ಪ. ಬೇಕಾದ್ರೆ ಕವಿತಾ ಇಲ್ಲೇ ಇರಲಿ. ನೋಡು, ಅವ್ರನ್ನ ಬೇಜಾರು ಮಾಡಬೇಡ. ಎಂಡೆತ್ತವರು ಕಷ್ಟ ಸಾಲ ಸೋಲ ಮಾಡಿ ಮದುವೆ ಮಾಡವ್ರೆ. ಅಂಥದ್ರಲ್ಲಿ ನೀನು ಈ ಥರ ಮಾತುಕತೆ ಹಾಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳಕ್ಕಿಲ್ಲ. ಅವರು ಬೇಜಾರು ಮಾಡ್ಕೊಳಕ್ಕಿಲ್ವ ಹೇಳು? ಕಷ್ಟವೋ ಸುಖವೋ 3 ವಾರದಿಂದ 3 ದಿವಸ ಇದ್ದು ಬರೋಕೆ ಹೋಗಿ 3 ದಿವಸಕ್ಕೆ ಕರ್ಕೊಬತ್ತೀವಿ ವಾಪಸ್ಸು. ಹೌದು ಅಣ್ಣ, ಪಾಪ ಅಣ್ಣ, ಅವ್ರ ಪರಿಸ್ಥಿತಿ ಏನಿದೆಯೋ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಅರುಣ್, ನಿನ್ಗೆ ಅರ್ಥ ಆಗಲ್ಲ. ನನಗೆ ಡಸ್ಟ್ ಅಲರ್ಜಿ ಇದೆ. ಅವ್ರ ಮನೆಯೆಲ್ಲ ತುಂಬ ಡಸ್ಟ್ ಇದೆ ಕಣೋ. ತಪ್ಪೇನಿಲ್ಲ. ನಾನು ಯಾವ ಥರ ಇರೋದು? ಏನೂ ಆಗಲ್ಲ ಅಣ್ಣ. ಪಾಪ ಅದಕ್ಕೆಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿರು. ನೋಡು, ಅದಕ್ಕೆ ಎಷ್ಟು ಬೇಜಾರಾಗುತ್ತೆ ಹೇಳು? ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೊ. ಏನೇನು ಚಿಕ್ಕ ಮಗುನ ಈ ಥರ ಆಟ ಮಾಡ್ತೀಯಲ್ಲ? ಹಂಗೆಲ್ಲ ಎಲ್ಲರೂ ಸರಿ ಏಕೆ ಬಡ್ಡೆದಂಗೆ ಬಿಟ್ರು ಸರಿ ತಂದಾಕ? ಏನಪ್ಪ ನೀನು ಒಳ್ಳೆ ಏನು ಯಾವಾಗಲೂ ನೋಡು ಬರೀ ಬೈತೀನಿ ಹೊಡಿತೀನಿ ಅಂತಾನೆ ಅಂತೀಯ ನೀನು. ನನ್ನ ಭಾವನೆಗಳು ಹೇಳ್ಕೊಬಾರ್ದು ನಾನು? ಆ ಮನೆ ಸ್ವಲ್ಪನಾದ್ರು ಚೆನ್ನಾಗಿದೆಯಾ? ನಿನಗೆ ಇಷ್ಟ ಆಯ್ತಾ ಹೇಳು? ಸರಿ ಬಿಡು. ನೀನು ನೀವಿದ್ದೀರು ಗೊತ್ತಾಗ್ತಿತ್ತು ಅಲ್ಲಿ. ಏನೋ ಊಟದಾಗಿನ ಸಾವುಕಾರರು ತಿರ್ಕೆ ಬಡ್ಡೆಯನ್ನೇ ನ್ಯಾಯ ಬುದ್ಧಿ ಕಲಿ. ಅಲ್ಲಿ ಹೋಗ್ಬಿಟ್ಟು 3 ವಾರದಿಂದ 3 ದಿವಸ ಗಂಟೆ ಇದ್ಬಿಟ್ಟು ನಗ್ನಗಿತ ಇದ್ಬಿಟ್ಟು ಬರೋದು ಕಲಿ ನೀನು. ಓ ಅಲ್ಲ, ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಕ್ಕಲ್ಲ. ಎಳ್ಳುಗಡೆ ಜೊತೆಲಿ ಕರ್ಕೊಂಡು ಹೋಗಿ ಬಂದವ್ರೆ. ಈಗ ನೀನು ಬರೋಕಿಲ್ಲ ಅವ್ರು ಎಷ್ಟೆಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ಲ? ಸಾಲ ಸುಲ ಮಾಡಿ ಮದುವೆ ಮಾಡ್ಬಿಟ್ಟು ಅವ್ರಿಗೆ ಎಷ್ಟು ಯತ್ನೆ ಹಾಕಿಲ್ಲ? ಎಂತ ನನ್ನ ಮಗನ ಕೊಟ್ಟಿನಿ ಅಂತ ಅನ್ಸ್ಕೋಬೇಕಾ? 3 ವಾರದಿಂದ ಹೋಗು, ತಿಗ ಮುಚ್ಕೊಂಡು ಅವ್ ಥರ ಬೇಡ ನೀನು. ಸೊರೆ ಗಿಳಿಸ್ಬಿಟ್ಟು 3 ವಾದಿಯಾ? ಅಪ್ಪ, ನಾನು ಎಷ್ಟು ಕರ್ಕ ಬರ್ತೀನಿ, ಹೋಗಪ್ಪ ನೀನು. ಸುಮ್ಮನಿರ್ಲ, ನೀನು ಗೊತ್ತಾಗಿಲ್ಲ ಮಗ. ಈ ಬಡಿಯೋದಂಗೆ ಹೇಳಕ್ಕಾಯ್ಕಲಕತ್ತೆ ನಾವು. ಇವನಿಂದ ಕಳ್ಕೊಬಾರ್ದಷ್ಟು ದುಡ್ಡು ಕಳ್ಕೊಬಾರ್ದಷ್ಟು ನಿಮ್ಮದು ಎಲ್ಲ ಹಾಳು ಮಾಡ್ಕೊಂಡು ಈ ಬಡ್ಡಿದ ನ್ಯಾಯ ಬುದ್ಧಿ ಕಲಿಕೆ ಬಿಡ್ಲ ನಮ್ಮ ಹೊಟ್ಟೆ ಉರ್ಸಕ್ಕೆ ಅಂತಾನೆ ಊಟನೇ ಕಣ. ಅಪ್ಪ, ನಾನು ಹೇಳ್ದೆ ಅಲ್ವಾ, ನಾನು ಕರ್ಕ ಬರ್ತೀನಿ, ಹೋಗಿಯಪ್ಪ ನೀವು. ಹೋಗಿ ನೀವು. ಅಣ್ಣ, ಏನಣ್ಣ ಇದೆಲ್ಲ? ಏನು ಹಿಂಗೆ ಆಡ್ತಿದ್ಯಾ? 3 ದಿನ ಅಣ್ಣ. 3 ದಿನ ಆದಮೇಲೆ ಬಂದ್ಬಿಡ್ತೀಯ ಇಲ್ಲಿಗೆ. ಮತ್ತೆ ಇನ್ಯಾವಾಗೂ ಹೋಗೋದು? ಯಾಕಣ್ಣ ಈ ಥರ ಆಟ ಮಾಡ್ತೀಯ ನೀನು? ಬೇಡಣ್ಣ, ಪ್ಲೀಸ್ ಅಣ್ಣ. ನೋಡು, ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ, ಆಮೇಲೆ ಅದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ಪ್ಲೀಸ್ ಅಣ್ಣ. ಅದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅವಳು ಇಷ್ಟನೇ, ನನಗೆ ಅವ್ರ ಮನೆ ಇಷ್ಟ ಇಲ್ಲ ಅಷ್ಟೇ. ಅಲ್ಲ ಅರುಣ್, ಯಾವ ಥರ ಜೀವನ ಮಾಡೋಕ್ಕಾಗುತ್ತೆ ಆ ಮನೇಲಿ? ನನಗಂತೂ ಈ ಥರ ಬಡವ್ರ ಮನೆಗೆ ಎಂಟತ್ತೀವಿ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಅಪ್ಪ ಅಮ್ಮನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಯಾವ ಥರ ಮನೆಯಿಂದ ಹುಡುಗಿ ತರಬೇಕು ಅಂತ? ಯಾರಿಗಾದ್ರೂ ಈಗ ತೋರಿಸ್ಲಿ ನಾನು ಅದು ನಮ್ಮ ಅತ್ತೆ ಮಾವನ ಮನೆ ಅಂತ? ಅದಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಅತ್ತೆ ಮನೆ ತೋರಿಸು, ನಿಮ್ಮ ಊರೆಲ್ಲ ಬರಬೇಕು, ನಿಮ್ಮ ಹೆಂಡತಿ ಮನೆಗೆ ಬರಬೇಕು ಅಂತ ಎಲ್ಲ ನನಗೆ ಎಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ಎಷ್ಟು ಅವಾಯ್ಡ್ ಮಾಡಿದ್ದೀನಿ ಗೊತ್ತಾ? ಅದಲ್ಲದೆ ಮದುವೆಗಿಂತ ಮುಂಚೆಗೆ ಹುಡುಗಿ ನೋಡಬೇಕು ಅಂತ ಅಷ್ಟೊಂದೆಲ್ಲ ಹೇಳಿದ್ರು. ನಾನು ಅಷ್ಟೆಲ್ಲ ಅವಾಯ್ಡ್ ಮಾಡಿದ್ದೀನಿ ಗೊತ್ತಾ? ನನಗೆ ಒಂದು ನೆಮ್ಮದಿ ಅನ್ನೋದಿಲ್ಲ. ನನಗೆ ಎಲ್ಲಾದರೂ ಒಂದು ಒಳ್ಳೆ ಕಡೆ ಒಂದು ಹುಡುಗಿ ನೋಡಿದರೆ ನಾನು ಆರಾಮಾಗಿರ್ಬೋದಾಗಿತ್ತಾನೆ. ಹೋಗು, ಆ ಬಡವ್ರನ್ನ ನೋಡ್ಬಿಟ್ಟು ನನಗೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಬಿಟ್ರು. ಅಣ್ಣ, ಪಾಪ ಅಣ್ಣ, ಅವ್ರ ಮನೆ ಪರಿಸ್ಥಿತಿ ಏನಿದೆಯೋ ಏನೋ. ಈ ಥರ ಮಾತಾಡಬಾರ್ದು ಅಣ್ಣ, ಬೇಡಣ್ಣ, ತಪ್ಪಣ್ಣ ಇದೆಲ್ಲ. ಪಾಪ ಅದಕ್ಕೆ ಎಷ್ಟೊಂದು ಒಳ್ಳೆಯವರು. ಅವ್ರಿಗೋಸ್ಕರ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಲ್ವಣ್ಣ? ಪ್ಲೀಸ್ ಅಣ್ಣ, ನಡಿಯೋಣ. ನೀನು ಹೋಗಿಲ್ಲ ಅಂದ್ರೆ ಆಗುತ್ತಣ್ಣ, ಹೋಗಲೇಬೇಕು ಅಣ್ಣ. ಸರಿ ಬಿಡು, ಆಯಿತು, ಏನಾದರೂ ಆಗಲಿ, ಎಲ್ಲ ನನ್ನ ಹಣೆ ಬರ. ನಿಜವಾಗ್ಲೂ ನನಗೆ ಈ ಥರ ಇಷ್ಟೊಂದು ಬಡವ್ರ ಮನೆಯಿಂದ ಹುಡುಗಿ ತರ್ತೀನಿ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ನನಗೆ? ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ರೂಣು, ಒಂದು ಗಡುಗು ಕುತ್ಕೊಳ್ಳೋಕ್ಕಾಗಲ್ಲ. ಆ ತಪ್ಪ ಎಲ್ಲ ತಾರಿಸಿರ್ತಾರೆ ಸ್ಮೆಲ್ಲು ನನಗೆ ಆಗಲ್ಲ. ನನಗೆ ಯಾವ ತಲೆ ಸುತ್ತಾ ಇರುತ್ತೆ. ಅವತ್ತೊಂದಿನ ಹುಡುಗಿ ನೋಡೋಕೆ ಹೋದ ದಿವಸನೇ ನನಗೆ ಮನೆ ಒಳಗಡೆ ಕುತ್ಕೊಳ್ಳೋಕ್ಕಾಗಲಿಲ್ಲ. ಈಗ 3 ದಿನ ಹೋಗಲ್ಲ ಉಳ್ಕೋಬೇಕು ಅಂದರೆ ನನಗೆ ಎಷ್ಟು ಕಷ್ಟ ಆಗಲ್ಲ? ಸರಿ ಅಣ್ಣ, ಪ್ಲೀಸ್ ಅಣ್ಣ, ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊ. ಏನೂ ಆಗಲ್ಲ, ನಿನಗೆ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ದಿನ ಕಳೆದ್ರೆ. ಅದು ಬಿಟ್ಟು ನೀನು ಅದಕ್ಕೆ ಬೇಜಾರು ಮಾಡ್ತೀಯಣ್ಣ ನೀನು ಪಾಪ. ಸರಿ ಆಯಿತು ಬಿಡಪ್ಪ, ಎಲ್ಲರೂ ಖುಷಿಗೋಸ್ಕರ ನಾನು ನೆಮ್ಮದಿ ಹಾಳು ಮಾಡ್ಕೋಬೇಕಲ್ವಾ? ಹಾಳು ಮಾಡ್ಕೊತೀನಿ ಬಿಡು, ಹೋಗ್ತೀನಿ ಅಂತ ಹೇಳೋಗು. ಪ್ಲೀಸ್ ಅಣ್ಣ, ಬೇಜಾರು ಮಾಡ್ಕೋಬೇಡ. ನಾನು ಹಣೆ ಬರ ಸರಿಯಿಲ್ಲ ಬಿಡು ಅರುಣ್, ಎಷ್ಟು ಮಾತಾಡಿದ್ರು ಅಷ್ಟೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.